ಪ್ರಹ್ಲಾದ ನರಸಿಂಹ. ಓಂ ನಮೋ ಭಗವತೆ ವಾಸುದೇವಾಯ. ಹಿರಣ್ಯಕಶಿಪು ಎಂಬ ಹೆಸರಿನ ರಾಕ್ಷಸರ ರಾಜನಿದ್ದ. ಅವನು ಮಹಾಬಲಶಾಲಿ, ಆದರೆ ದುಷ್ಟ ಮನಸ್ಸಿನವನು. ಅವನು ದೇವರನ್ನು ದ್ವೇಷಿಸುತ್ತಿದ್ದ. ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗ. ಹಿರಣ್ಯಕಶಿಪು ಅವನನ್ನು ವಿದ್ಯೆ ಕಲಿಯಲು ಗುರುಕುಲಕ್ಕೆ ಕಳಿಸಿದ. ಅವನ ಗುರುಗಳು ದೇವರನ್ನು ದ್ವೇಷಿಸು ಎಂದು ಹೇಳಿಕೊಟ್ಟರು. ಪ್ರಹ್ಲಾದ ಅವರ ಮಾತು ಕೇಳಲಿಲ್ಲ. ನಾನು ದೇವರ ಹೆಸರನ್ನು ಮಾತ್ರ ಹೇಳುತ್ತೇನೆ ಎಂದ. ಹಿರಣ್ಯಕಶಿಪುವಿಗೆ ಸಿಟ್ಟು ಬಂತು. ದೇವರ ಹೆಸರನ್ನು ಮತ್ತೆ ಹೇಳಿದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಗರ್ಜಿಸಿದ. ಆದರೆ ಪ್ರಹ್ಲಾದ ಭಗವಂತನ ನಾಮ ಜಪ ಬಿಟ್ಟು ಬೇರೆ ಏನನ್ನೂ ಹೇಳುತ್ತಿರಲಿಲ್ಲ. ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಕುಡಿಯಲು ವಿಷ ಕೊಟ್ಟ. ಅವನನ್ನು ಸಮುದ್ರದ ನೀರಿನಲ್ಲಿ ಎಸೆದ. ಪರ್ವತದಿಂದ ಕೆಳಕ್ಕೆ ಉರುಳಿಸಿದ. ಆನೆಗಳಿಂದ ತುಳಿಸಿದ. ಆದರೆ ಪ್ರಹ್ಲಾದನಿಗೆ ಏನೂ ಅಪಾಯ ಆಗಲಿಲ್ಲ. ಭಗವಂತನೇ ಪ್ರಹ್ಲಾದನನ್ನು ಕಾಪಾಡಿದ. ಆದ್ದರಿಂದ ಪ್ರಹ್ಲಾದ ದೇವರ ಹೆಸರನ್ನು ಜಪ ಮಾಡುತ್ತಿದ್ದ. ಕೊನೆಗೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೇಳಿದ, ಎಲ್ಲಿದ್ದಾನೆ ನಿನ್ನ ಆ ದೇವರು? ಪ್ರಹ್ಲಾದ ಹೇಳಿದ, ದೇವರು ಎಲ್ಲ ಕಡೆ ಇದ್ದಾನೆ. ಆಗ ಅವನ ತಂದೆ ಅವನಿಗೆ ಹೇಳಿದ, ಇಲ್ಲೇ ನಿನ್ನ ದೇವರನ್ನು ತೋರಿಸು. ಅವನು ಈ ಕಂಬದಲ್ಲಿ ಇದ್ದರೆ ಈಚೆಗೆ ಬರಲಿ ಎಂದು ಹೇಳಿ ಎದುರಿಗಿದ್ದ ಕಂಬವನ್ನು ಒಡೆದ. ಕಂಬವು ಬಿರುಕು ಬಿಟ್ಟಿತು. ಭಯಂಕರ ರೂಪದಲ್ಲಿ ದೇವರು ಹೊರಕ್ಕೆ ನೆಗೆದು ಬಂದ. ಸಿಂಹದ ತಲೆ, ಪಂಜ, ಕೋರೆ ದಾಡೆಗಳು, ಮನುಷ್ಯನ ಶರೀರ ಅವನದಾಗಿತ್ತು. ಅವನೇ ನರಸಿಂಹ. ದೇವರು ಹಿರಣ್ಯಕಶಿಪುವನ್ನು ಹಿಡಿದು ಎತ್ತಿಕೊಂಡ. ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಅವನ ಹೊಟ್ಟೆಯನ್ನು ಸೀಳಿ ಹಾಕಿದ. ಹಿರಣ್ಯಕಶಿಪು ಸತ್ತು ಹೋದ. ನರಸಿಂಹನು ಪ್ರಹ್ಲಾದನ ದೃಢ ಭಕ್ತಿಗಾಗಿ ಅವನನ್ನು ಹರಸಿದ. ನಾವು ಭಗವಂತನನ್ನು ದೃಢವಾದ ಭಕ್ತಿಯಿಂದ ನಂಬಿದರೆ ಅವನು ನಮ್ಮನ್ನು ಕಷ್ಟಕಾಲದಲ್ಲಿ ಕಾಪಾಡುತ್ತಾನೆ. ಅವನು ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ. ಹೇ ಲಕ್ಷ್ಮೀ ನರಸಿಂಹನೇ, ನನ್ನ ಕೈ ಹಿಡಿದು ಮುನ್ನಡೆಸು ಎಂಬುದಾಗಿ ಶ್ರೀ ಶಂಕರಾಚಾರ್ಯರು ಲಕ್ಷ್ಮೀ ನರಸಿಂಹನನ್ನು ಬೇಡಿದ್ದಾರೆ.